ಇವತ್ತು ಇಡೀ ದಿನ ನಮ್ಮ ಪಕ್ಷದ ಸಂಘಟನೆಗೆ ಇವತ್ತು ಇಡೀ ಸರ್ಕಾರ ಪಕ್ಷ ತೊಡ್ಕೊಂಡಿದೆ. ಬೆಳಗ್ಗೆ 12 ಗಂಟೆಗೆ ಭಾರತ್ ಜೋಡೋ ಭವನದಲ್ಲಿ ನಮ್ಮ ಎಲ್ಲ ಶಾಸಕರು, ಮಂತ್ರಿಗಳು, ಕೆಪಿಸಿಸಿ ಆಫೀಸ್ ಬೇರರ್ಸ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಫ್ರಂಟ್ ಲೈನ್ ಅಧ್ಯಕ್ಷಗಳು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವರು, ಮಾಜಿ ಶಾಸಕರು, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳು, ಇಷ್ಟು ಜನರನ್ನ ನಾವು ಆಹ್ವಾನಿಸಿ ಏನು ಮೊನ್ನೆ ಗಾಂಧಿ ಭಾರತದ ಕಾರ್ಯಕ್ರಮ ಸಂದರ್ಭದಲ್ಲಿ ಏನು 100 ವರ್ಷದ ನಂತರ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಇತಿಹಾಸದ ಹಿನ್ನೆಲೆಯಲ್ಲಿ ಆ 100 ವರ್ಷದ ಆಚರಣೆ ಸಂಭ್ರಮ ಏನು ವರ್ಕಿಂಗ್ ಕಮಿಟಿ ತೀರ್ಮಾನ ಮಾಡಿತ್ತು, ಆ ಸಂದೇಶವನ್ನ ಚರ್ಚೆ ಮಾಡಿ ಅವತ್ತು ಆಕಸ್ಮಿಕವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ನಿಧನ ಆದಂತ ಹಿನ್ನೆಲೆಯಲ್ಲಿ ನಾವು ಮುಂದೂಡಿದು. ಸೊ ಆ ಕಾರ್ಯಕ್ರಮವನ್ನು 21ನೇ ತಾರೀಕಿಗೆ ನಾವು ನಿಗದಿ ಮಾಡಿದ್ದಾರೆ ಎಐಸಿಸಿ ಅವರು. ಅದು ಎಐಸಿಸಿ ಕಾರ್ಯಕ್ರಮ. ಆ ವಿಚಾರವಾಗಿ ಪೂರ್ವವಾಗಿ ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಇಡೀ ಕ್ಷೇತ್ರದ ರಾಜ್ಯದ ಎಲ್ಲ 24 ಕ್ಷೇತ್ರದಲ್ಲೂ ಕೂಡ ಕನಿಷ್ಠ 100 ಜನ ನಾಯಕರುಗಳು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ನಾವು ತಿಳಿಸಿದ್ದೇವೆ. ಕಾರಣ ಅಂದ್ರೆ ಎಲ್ಲ ಕಡೆಯಿಂದ ಪ್ರತಿನಿಧಿಗಳು ಆ ಐತಿಹಾಸಿಕವಾದಂತಹ ಸಭೆಗೆ ಬರಬೇಕು. ತಮಗೂ ಕೂಡ ನಾವೆಲ್ಲ ಆಹ್ವಾನವನ್ನ ಕಳಿಸ್ಕೊಡ್ತೇವೆ. ತಾವು ಕೂಡ ಆ ಒಂದು ಐತಿಹಾಸಿಕವಾದ ಸಭೆಗೆ ತಾವು ಬರಬೇಕು. ತಾವೆಲ್ಲ ಕೂಡ ಬಂದಿದ್ರಿ, ಅದು ಕೂಡ ಬಹಳ ಚೆನ್ನಾಗಿ ಕೆಲವು ಪ್ರಚಾರ ಕೂಡ ತಾವೆಲ್ಲ ಮಾಡಿದ್ರಿ ಅನ್ನೋದು ನಮಗೆ ಬಹಳ ಸಂತೋಷ ಕೂಡ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಯಾರು ಏನೇನು ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅದನ್ನ ಮುಂದುವರಿಸ್ತಾರೆ. ಯಾವ್ಯಾವ ಸಮಿತಿಗಳನ್ನ ನಾವು ನೇಮಕ ಮಾಡಿದ್ದು ಆ ಸಮಿತಿಗಳು ಅವು ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು 15ನೇ ತಾರೀಕು 14ನೇ ತಾರೀಕು ಹಬ್ಬ ಇರಲಿ ಏನೇ ಇರಲಿ ಎಲ್ಲ ಒಂದೊಂದು ಕ್ಷೇತ್ರಗಳಿಗೆ 2 ಕ್ಷೇತ್ರಗಳಿಗೆ ಹೋಗಿ ಪ್ರವಾಸ ಮಾಡಿ ಒಂದು ಸಮಿತಿಗಳ ಒಂದು ಸಭೆಯನ್ನ ಪೂರ್ವಭಾವಿ ಸಭೆಯನ್ನ ನಡೆಸುವಂತ ವ್ಯವಸ್ಥೆಯನ್ನ ಸೂಚನೆಯನ್ನ ಕೊಟ್ಟಿದ್ದೇವೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕಕ್ಕೆ ಇನ್ನು ಒಪ್ಕೊಂಡಿದ್ದಂತಹ ಮಂತ್ರಿಗಳು ಮತ್ತು ಕೆಲವು ಶಾಸಕರು ಪ್ರತಿ ಕ್ಷೇತ್ರಕ್ಕೂ ಹೋಗಿ ಅಲ್ಲೂ ಕೂಡ ಸಂಘಟನೆ ಮಾಡಿ ಅಲ್ಲೂ ಮಾಧ್ಯಮ ಗೋಷ್ಠಿಯನ್ನ ನಡೆಸಿ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ತಮಗೀಗಾಗಲೇ ಗೊತ್ತಿರಂತೆ ಈ ಒಂದು ಐತಿಹಾಸಿಕವಾದಂತಹ ಸಮಾವೇಶಕ್ಕೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಹೆಸರಿನಲ್ಲಿ ಆ ಸಮಾವೇಶವನ್ನ ಈಗಾಗಲೇ ನಮ್ಮ ಸಿದ್ಧತೆ ಈಗಾಗಲೇ ಪ್ರಾರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೇವೆ. ಇದಲ್ಲದೆ ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಸಾಹೇಬರು ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ವರ್ಷ 2025 ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ದಿಸ್ ಇಸ್ ಎ ಇಯರ್ ಆಫ್ ಆರ್ಗನೈಸೇಷನ್ ಅನ್ನೋದು ಒಂದು ಸಂದೇಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ತೀರ್ಮಾನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ದಿ ಎಂಟೈರ್ ಆರ್ಗನೈಸೇಷನ್ ಆಫ್ ದಿ ಸ್ಟೇಟ್, including the block, including the frontal organization and every section of all the groups of the cells and departments, ಎಲ್ಲ ಬ್ಲಾಕ್ಗಳು, ಜಿಲ್ಲಾ ಕಾಂಗ್ರೆಸ್ಗಳು ಎಲ್ಲೆಲ್ಲಿ ಡಿಫೆಂಡ್ ಆಗಿದೆ, ಯಾರು ಬಹಳ ವರ್ಷದಿಂದ ಉಳ್ಕೊಂಡಿದ್ದಾರೆ, ಹೊಸ ಯುವ ಪೀಳಿಗೆನ ತರಬೇಕು ಅನ್ನೋ ದೃಷ್ಟಿಯಿಂದ ಈಗ ನೇಮಕ ಮಾಡಲಿಕ್ಕೆ ನಮಗೆ ಟೈಮ್ ಬೌಂಡ್ 3 months ಒಳಗಡೆ ಸ್ಟಾರ್ಟಿಂಗ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಲೆವೆಲ್, ತಾಲೂಕ್ ಲೆವೆಲ್, ಅಸೆಂಬ್ಲಿ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಕಡೆ ಕೂಡ ಒಂದು ಪ್ರತ್ಯೇಕವಾದಂತಹ ಹೊಸ ಸಮಿತಿಯನ್ನ ರಚನೆ ಮಾಡಬೇಕು. ಅದೇ ರೀತಿ ನಮ್ಮ ಆಲ್ ಫ್ರಂಟಲ್ ಆರ್ಗನೈಸೇಷನ್ಸ್ ಮತ್ತು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಹೊಸದಾಗಿ ಒಂದು ಸಮಿತಿಗಳನ್ನ ರಚನೆ ಮಾಡಿ ಹೊಸ ಕಾರ್ಯರೂಪಕ್ಕೆ ಕೊಟ್ಟು
ಮುಂದಿನ ದಿನಗಳಿಗೆ ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಏನು ಹೊಸ ಸಂವಿಧಾನದಲ್ಲಿ ನಮ್ಮ ಪಕ್ಷದ ಸಂವಿಧಾನದಲ್ಲಿ ತೀರ್ಮಾನ ಮಾಡಿದ್ದಾರೆ, ಉದಯಪುರ ಸೆಷನ್ ಅಲ್ಲಿ ಏನು ಘೋಷಣೆ ಆಗಿದೆ ಅದರಂತೆ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನ ರೂಪಿಸಿ ಎಲ್ಲರೂ ಕೂಡ ಸಂದೇಶವನ್ನ ಕೊಟ್ಟಿದ್ದಾರೆ.